ನಮಸ್ಕಾರ. ನಾನು ಯಾರು ಅಂತ ಯಾರಾದ್ರೂ ಕೇಳಿದ್ರೆ ನಮ್ಮಲ್ಲಿ ಹೆಚ್ಚಿನರು ಏನ್ ಹೇಳ್ತೀವಿ? ನಮ್ಮ ಹೆಸರು, ನಮ್ಮ ಕೆಲಸ ಅಥವಾ ನಮ್ಮ ಲೈಫ್ ಸ್ಟೋರಿನ ಹೇಳ್ತೀವಿ ಅಲ್ವಾ? ಆದ್ರೆ 20ನೇ ಶತಮಾನದಲ್ಲಿ ಒಬ್ಬ ಮಹಾನ್ ಜ್ಞಾನಿ ಇದ್ರು, ಶ್ರೀ ನಿಸರ್ಗದತ್ತ ಮಹಾರಾಜರು ಅಂತ. ಅವ್ರು ಹೇಳ್ತಾರೆ, ಈ ಎಲ್ಲಾ ಉತ್ತರಗಳನ್ನ ದಾಟಿ ನಿಲ್ಲುವಂತ ಒಂದು ಸತ್ಯ ಇದೆ ಅಂತ. ಅವರ ಮಾತುಗಳಿದಾವಲ್ಲ, ಅವು ನಮ್ಮ ಅಸ್ತಿತ್ವದ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡುತ್ತೆ. ಹಾಗಾದ್ರೆ ಬನ್ನಿ, ಆ ಪ್ರಜ್ಞೆಯ ಬೀಜಗಳು ಅಂದ್ರೆ ಏನು ಅಂತ ನೋಡೋಣ. ಈ ಒಂದು ಮಾತನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಸಾಮಾನ್ಯವಾಗಿ ಏನಂತಾರೆ, ಸೃಷ್ಟಿಕರ್ತನೇ ಎಲ್ಲದಕ್ಕೂ ಮೂಲ ಅಂತ. ಆದ್ರೆ ಮಹಾರಾಜರು ಅದಕ್ಕಿಂತ ಒಂದ್ ಹೆಜ್ಜೆ ಹಿಂದೆ ಹೋಗ್ತಾರೆ. ಅವರು ಕೇಳ್ತಾರೆ, ಸರಿ, ಸೃಷ್ಟಿಕರ್ತ ಇದ್ದಾನೆ, ಆದ್ರೆ ಆ ಸೃಷ್ಟಿಕರ್ತನ ಅಸ್ತಿತ್ವವನ್ನ ಅರಿಯೋ ಆ ಅರಿವಿದೆಯಲ್ಲ, ಆ ಸಾಕ್ಷಿ ಪ್ರಜ್ಞೆ, ಅದು ಯಾವುದು ಅಂತ. ಅದೇ ನಮ್ಮ ನಿಜವಾದ ಸ್ವರೂಪ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಯೋಚನೆ ಮಾಡಿ, ಇದು ನಮ್ಮ ಇಡೀ ಅಸ್ತಿತ್ವದ ಕಲ್ಪನೆಯನ್ನೇ ತಲೆ ಕೆಳಗು ಮಾಡಿಬಿಡುತ್ತೆ ಅಲ್ವಾ? ಹಾಗಾದ್ರೆ ಇಷ್ಟೊಂದು ಆಳವಾದ ಜ್ಞಾನವನ್ನ ಕೊಟ್ಟ ಆ ಗುರು ಹೇಗಿದ್ರು ಅಂತ ಯೋಚಿಸಿದ್ರೆ ನಮ್ಮ ತಲೆಗೆ ಬರೋದೇನು? ಹಿಮಾಲಯದಲ್ಲಿ ತಪಸ್ಸು ಮಾಡ್ತಿರೋ ಜಟಾಧಾರಿ ಯೋಗಿಯ ಚಿತ್ರಣ ಅಲ್ವಾ? ಆದ್ರೆ ನಾವು ಮಾತಾಡ್ತಿರೋ ಈ ಗುರು ಇದಾರಲ್ಲ, ಅವರು ಈ ಎಲ್ಲ ಕಲ್ಪನೆಗಳಿಗಿಂತ ಎಕ್ದಂ ಭಿನ್ನ. ಯಾಕಂದ್ರೆ ಅವರ ಜ್ಞಾನ ಹುಟ್ಟಿದ್ದು ಬಾಂಬೆಯ ಒಂದು ಗಿಜುಗುಡುವ ಓಣಿಯಲ್ಲಿ. ನೋಡಿ, ಇವರೇ ಶ್ರೀ ನಿಸರ್ಗದತ್ತ ಮಹಾರಾಜ್. ಅವರನ್ನ ನೋಡಿದ್ರೇನೆ ಗೊತ್ತಾಗತ್ತೆ, ಅವರಲ್ಲಿರೋದು ಒಂದು ವಿಶೇಷವಾದ ಸಾಮಾನ್ಯತೆ. ಇಲ್ಲಿ ಯಾವುದೇ ಆಡಂಬರ ಇಲ್ಲ, ನಾನೊಬ್ಬ ಗುರು ಅನ್ನೋ ಯಾವುದೇ ಚಿಹ್ನೆಗಳೂ ಇಲ್ಲ. ಕೇವಲ ಒಬ್ಬ ವ್ಯಕ್ತಿ, ಆದ್ರೆ ತನ್ನ ಅಸ್ತಿತ್ವದ ಸತ್ಯದಲ್ಲಿ ಗಟ್ಟಿಯಾಗಿ ನೆಲೆ ನಿಂತವರು. ಇಲ್ಲೇ ನೋಡಿ, ಅವರ ಜೀವನದ ಅಚ್ಚರಿ ಅಡಗಿರೋದು. ಪರಮ ಸತ್ಯದ ಜ್ಞಾನ ಇದೆಯಲ್ಲ, ಅದು ಹಿಮಾಲಯದ ಶಾಂತವಾದ ಗುಹೆಗಳಿಂದ ಹರಿದು ಬರಲಿಲ್ಲ. ಬದಲಿಗೆ ಬಾಂಬೆಯ ಗಿಜಿಗಿಜಿ ಅನ್ನೋ ಬೀದಿಯ ಒಂದು ಪುಟ್ಟ ಮನೆಯ ಮೇಲಂತಸ್ತಿನಿಂದ ಇಡೀ ಜಗತ್ತಿಗೆ ಹರಿಯಿತು. ಇದು ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಜ್ಞಾನ ಅನ್ನೋದು ಯಾವುದೇ ಜಾಗಕ್ಕೆ ಅಥವಾ ಪರಿಸ್ಥಿತಿಗೆ ಸೀಮಿತವಾಗಿಲ್ಲ ಅನ್ನೋದಕ್ಕೆ. ಹೊರಗಿಂದ ನೋಡಿದ್ರೆ ಅವರು ನಿಮ್ಮ ಹಾಗೆ ಒಬ್ಬ ಸಾಮಾನ್ಯ ಗೃಹಸ್ಥ. ಸಂಸಾರ ಇತ್ತು, ವ್ಯಾಪಾರ ಇತ್ತು, ಜವಾಬ್ದಾರಿಗಳಿದ್ವು, ಎಲ್ಲವೂ ಇತ್ತು. ಅಷ್ಟೇ ಅಲ್ಲ, ಅವರು ಮಾತಾಡ್ತಿದ್ದಿದ್ದು ಬರೀ ಅವರ ಮಾತೃಭಾಷೆ ಮರಾಠಿಯಲ್ಲಿ ಅಷ್ಟೇ. ಅವರ ಈ ಸಂಪೂರ್ಣ ಸಾಮಾನ್ಯತೆಯೇ ಅವರ ಅಸಾಮಾನ್ಯ ಜ್ಞಾನಕ್ಕೆ ಒಂದು ವಿಶಿಷ್ಟವಾದ ಮೆರಗನ್ನ ಕೊಡುತ್ತೆ. ಹಾಗಾದ್ರೆ ಇಂಥ ಒಬ್ಬ ಸಾಮಾನ್ಯ ಗೃಹಸ್ಥ ಜ್ಞಾನದ ಶಿಖರವನ್ನ ಏರಿದ್ದು ಹೇಗೆ ಅಂತ ಪ್ರಶ್ನೆ ಮೂಡುತ್ತಲ್ವಾ? ಆಶ್ಚರ್ಯ ಅಂದ್ರೆ ಎಲ್ಲವೂ ಬದಲಾಗಿದ್ದು ಅವರ ಗುರು ಕೊಟ್ಟ ಒಂದೇ ಒಂದು ಅತ್ಯಂತ ಸರಳವಾದ ಸೂಚನೆಯಿಂದ. ಬನ್ನಿ, ಆ ಬದಲಾವಣೆಯ ಹಾದಿ ಹೇಗಿತ್ತು ಅಂತ ನೋಡೋಣ. ಇದು ಅವರ ಆಧ್ಯಾತ್ಮಿಕ ಪಯಣದ ಒಂದು ಸಣ್ಣ ಚಿತ್ರಣ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. 1933ರಲ್ಲಿ ಅವರು ತಮ್ಮ ಗುರುಗಳನ್ನ ಭೇಟಿ ಮಾಡ್ತಾರೆ. ಆಮೇಲೆ ಕೇವಲ 3 ವರ್ಷಗಳಲ್ಲಿ ಅವರಿಗೆ ಆತ್ಮಸಾಕ್ಷಾತ್ಕಾರ ಆಗತ್ತೆ. ಅಬ್ಬಾ, ಇದು ಅವರಲ್ಲಿದ್ದ ತೀವ್ರವಾದ ಶ್ರದ್ಧೆಗೆ ದೊಡ್ಡ ಸಾಕ್ಷಿ. ಆಮೇಲೆ ಸ್ವಲ್ಪ ಕಾಲ ದೇಶ ಸುತ್ತಿ ಮತ್ತೆ ಬಾಂಬೆಗೆ ವಾಪಸ್ ಬಂದು ಒಬ್ಬ ಸಾಮಾನ್ಯ ಗೃಹಸ್ಥನಾಗಿಯೇ ಉಳಿದು ತಮ್ಮ ಜ್ಞಾನವನ್ನ ಹಂಚೋದಕ್ಕೆ ತಮ್ಮ ಇಡೀ ಜೀವನವನ್ನೇ ಮುಡಿಪಾಕಿಟ್ರು. ಈ ದೊಡ್ಡ ಬದಲಾವಣೆ ಬಗ್ಗೆ ಅವರೇ ತಮ್ಮ ಮಾತುಗಳಲ್ಲಿ ಹೀಗೆ ಹೇಳ್ತಾರೆ. ಒಂದು ಕಾಲದಲ್ಲಿ ನಾನು ನನ್ನನ್ನು ಒಬ್ಬ ಗಂಡಸು, ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ಮದ್ವೆ ಮಾಡ್ಕೊಂಡು ಮಕ್ಕಳನ್ನ ಪಡೆದಿದ್ದೆ. ಆದರೆ ನನ್ನ ಗುರುವನ್ನ ಭೇಟಿಯಾದ ಮೇಲೆ ಅವರ ಸೂಚನೆಯಿಂದ ನಾನೇ ಆ ಪರಮಸತ್ಯ, ಆ ಬ್ರಹ್ಮಣ್ ಅಂತ ಅರಿತುಕೊಂಡೆ. ಅಂದ್ರೆ ಯೋಚ್ನಿಸಿ, ನಾನೊಬ್ಬ ವ್ಯಕ್ತಿ ಅನ್ನೋ ಸಣ್ಣ ಚೌಕಟ್ಟಿನಿಂದ ನಾನೇ ಎಲ್ಲವೂ ಅನ್ನೋ ಅನಂತವಾದ ಅರಿವಿಗೆ ಜಿಗಿದಿದ್ದು, ಇದಕ್ಕಿಂತ ದೊಡ್ಡ ರೂಪಾಂತರ ಏನಿದೆ ಹೇಳಿ? ಸರಿ, ಹಾಗಾದ್ರೆ ಈಗ ಮಹಾರಾಜರ ಬೋಧನೆಗಳ ಎಕ್ದಂ ತಿರುಳು ಅದರ ಹೃದಯ ಭಾಗಕ್ಕೆ ಬರೋಣ. ಅವರ ಸಂಪೂರ್ಣ ಬೋಧನೆಗಳ ಕೇಂದ್ರಬಿಂದು ಒಂದೇ, ಅದು ನಾನು ಇದ್ದೇನೆ ಎಂಬ ಶುದ್ಧ ಪ್ರಜ್ಞೆಯ ತತ್ವ. ಒಂದು ಕ್ಷಣ ಯೋಚನೆ ಮಾಡಿ, ಈ ಜಗತ್ತಿನಲ್ಲಿರೋ ಯಾವುದೇ ಜೀವಿಗೆ, ಅದು ಕೀಟವೇ ಇರ್ಲಿ, ಮನುಷ್ಯನೇ ಇರ್ಲಿ, ತಾನು ಇದ್ದೇನೆ ಅನ್ನೋ ಒಂದು ಅರಿವು ಇರುತ್ತಲ್ಲ, ಆ ಅರಿವು ಎಲ್ಲಿಂದ ಬರುತ್ತೆ? ಅದು ಹೇಗೆ ತಾನಾಗೆ ಹುಟ್ಕೊಳ್ಳುತ್ತೆ? ಈ ಒಂದು ಮೂಲಭೂತ ಪ್ರಶ್ನೆಯೇ ಮಹಾರಾಜರ ಬೋಧನೆಯ ಅಡಿಪಾಯ. ಮಹಾರಾಜರ ಒಂದು ಸ್ಪೆಷಾಲಿಟಿ ಅಂದ್ರೆ ಅವರು ಅತ್ಯಂತ ಆಳವಾದ ಸತ್ಯಗಳನ್ನ ಎಕ್ದಂ ಸರಳ, ನಮ್ಮ ಕಣ್ಣು ಮುಂದಿನ ಉದಾಹರಣೆಗಳ ಮೂಲಕ ವಿವರಿಸ್ತಿದ್ರು. ನೋಡಿ, ನೀರು ಒಂದು ಕಡೆ ನಿಂತ್ರೆ ಅದರಲ್ಲಿ ಕೀಟ ಹುಟ್ಕೊಳ್ಳುತ್ತೆ, ಬ್ರೆಡ್ ತುಂಡನ್ನ ಹಾಗೆ ಬಿಟ್ರೆ ಅದರಲ್ಲಿ ಹುಳು ಕಾಣಿಸ್ಕೊಳ್ಳುತ್ತೆ, ಮೊಟ್ಟೆಗೆ ಕಾವು ಕೊಟ್ರೆ ಮರಿ ಹೊರಬರುತ್ತೆ. ಈ ಎಲ್ಲದರಲ್ಲೂ ಏನಾಗ್ತಿದೆ? ಜೀವ ಅನ್ನೋದು ತಾನಾಗಿಯೇ ಇದ್ದಕ್ಕಿದ್ದ ಹಾಗೆ ಅಂಕುರಿಸ್ತಿದೆ. ಈ ಎಲ್ಲ ಉದಾಹರಣೆಗಳಲ್ಲೂ ಒಂದು ಸಾಮಾನ್ಯವಾದ ಅಂಶ ಇದೆ. ಅದೇನು ಅಂದ್ರೆ, ಒಂದು ಜೀವದ ಕಿಡಿ ಹೊತ್ತುಕೊಂಡ ತಕ್ಷಣ ಅದರ ಜೊತೆಯಲ್ಲೇ ತಾನು ಇದ್ದೇನೆ ಅನ್ನೋ ಒಂದು ಅರಿವು ಕೂಡ ಮೂಡುತ್ತೆ. ಇದೇ ಆ ಮೂಲ ಪ್ರಜ್ಞೆ. ಗಮನಿಸಿ, ಅದಕ್ಕೆ ಇನ್ನೂ ಯಾವುದೇ ಹೆಸರು, ರೂಪ
ಅಥವಾ ಕಥೆ ಅಂಟುಕೊಂಡಿರಲ್ಲ. ಅದು ಕೇವಲ ಇರುವಿಕೆ. ಆ ಶುದ್ಧ ಇರುವಿಕೆಯ ಅರಿವನ್ನೇ ಮಹಾರಾಜರು ನಾನು ಇದ್ದೇನೆ ಅಂತ ಕರೆದಿದ್ದು. ಹಾಗಾದ್ರೆ ನಾನು ಇದ್ದೇನೆ ತತ್ವ ಅಂದ್ರೆ ನಿಖರವಾಗಿ ಏನು ಅಂತ ಇನ್ನೊಂದ್ಸಲ ಸ್ಪಷ್ಟಪಡಿಸ್ಕೊಳ್ಳೋಣ. ಇದು ನಮ್ಮ ಹೆಸರು, ನಮ್ಮ ನೆನಪುಗಳು, ನಮ್ಮ ಇಷ್ಟಕಷ್ಟಗಳೆಲ್ಲ ಸೇರಿರೋ ವ್ಯಕ್ತಿ ನಾನು ಅಲ್ಲ. ಖಂಡಿತ ಅಲ್ಲ. ಇದು ಅದಕ್ಕಿಂತಲೂ ಹಿಂದಿನದು. ಇದು ಆ ಮೂಲಭೂತ ಅಸ್ತಿತ್ವದ ಅರಿವು. ಇದನ್ನ ಹೀಗಂದುಕೋಬಹುದು, ಇದು ಒಂದು ಖಾಲಿ ಕ್ಯಾನ್ವಾಸ್ ಇದ್ದ ಹಾಗೆ. ಯಾವ ಕ್ಯಾನ್ವಾಸ್ ಮೇಲೆ ಈ ಇಡೀ ಬ್ರಹ್ಮಾಂಡದ ಚಿತ್ರವೇ ಮೂಡ್ತಿದೆಯೋ ಆ ಕ್ಯಾನ್ವಾಸ್. ಸರಿ, ಈಗ ಮಹಾರಾಜರ ಈ ಬೋಧನೆಯ ಪರಿಣಾಮಗಳು ಎಷ್ಟು ಆಳವಾಗಿರುತ್ತೆ ಅಂತ ನೋಡೋಣ. ಇದು ನಾವು ನಾನು ಅಥವಾ ನನ್ನದು ಅಂತ ಅನ್ಕೊಂಡಿರೋ ಕಲ್ಪನೆಯನ್ನೇ ಹೇಗೆ ಬುಡಮೇಲು ಮಾಡುತ್ತೆ ಅಂತ ತಿಳಿಯೋಣ. ಈಗ ಒಂದು ತುಂಬಾನೇ ಬೆರಗುಗೊಳಿಸುವ ಹೋಲಿಕೆಯನ್ನ ನೋಡೋಣ. ಮಹಾರಾಜರು ಹೇಳ್ತಾರೆ, ನಮ್ಮ ಈ ಎಚ್ಚರದ ಜೀವನ ಇದೆಯಲ್ಲ, ಇದು ಒಂದು ಕನಸಿನ ತರಹ ಅಂತ. ಯೋಚನೆ ಮಾಡಿ, ನಾವು ಕನ್ಸ್ ಕಾಣ್ತಿರುವಾಗ ಅದ್ರಲ್ಲಿರೋ ಜನ, ಜಾಗ, ಘಟನೆಗಳು ಎಲ್ಲವೂ 100% ನಿಜ ಅಂತಲೇ ಅನ್ಸುತ್ತೆ ಅಲ್ವಾ? ಎಚ್ಚರಾದ ಮೇಲ್ದಾಗ ಗೊತ್ತಾಗೋದು, ಅಯ್ಯೋ ಅದು ಕನಸು ಅಂತ. ಅದೇ ರೀತಿ ನಾವು ವಾಸ್ತವ ಅಂತ ಅನ್ಕೊಂಡಿರೋ ಈ ಜಗತ್ತು ಕೂಡ ಆ ಮೂಲ ಪ್ರಜ್ಞೆಯಲ್ಲಿ ಮೂಡಿಬಂದಿರೋ ಒಂದು ದೊಡ್ಡ ದೀರ್ಘವಾದ ಕನಸು ಅಷ್ಟೇ ಅಂತಾರೆ ಅವರು. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಸ್ವಲ್ಪ ಆಘಾತಕಾರಿ ಅನಿಸ್ಬೋದು. ನಾವು ನಾನು ಅಂತ ಪ್ರೀತಿಸೋ, ಜೋಪಾನ ಮಾಡೋ ಈ ವ್ಯಕ್ತಿತ್ವ ಇದೆಯಲ್ಲ, ಇದು ಕೇವಲ ನೆನಪುಗಳು ಮತ್ತು ಅಭ್ಯಾಸಗಳ ಒಂದು ಕಟ್ಟು ಅಷ್ಟೇ. ಅದಕ್ಕೆ ತನ್ನದೇ ಆದ ಸ್ವತಂತ್ರ ಅಸ್ತಿತ್ವ ಅನ್ನೋದೇ ಇಲ್ಲ. ಅದು ಕೇವಲ ಒಂದು ಭ್ರಮೆ. ಹಾಗಾದ್ರೆ ನಿಜವಾದ ಜ್ಞಾನ ಅಂದ್ರೆ ಏನು? ಈ ಮಾತು ನಮಗೆ ದಾರಿ ತೋರಿಸುತ್ತೆ. ನೋಡಿ, ನಮ್ಮ ದೇಹದಲ್ಲಿ ಸಂವೇದನೆಗಳು ಆಗ್ತಾ ಇರುತ್ತೆ, ಮನಸ್ಸಿನಲ್ಲಿ ಯೋಚನೆಗಳು ಬರ್ತಾ ಇರುತ್ತೆ. ಇವೆರಡನ್ನೂ ಗಮನಿಸ್ತಿರುವ, ಆದರೆ ಇವೆರಡೂ ನಾನಲ್ಲ ಅಂತ ಖಚಿತವಾಗಿ, ದೃಢವಾಗಿ ತಿಳಿದುಕೊಳ್ಳುವ ಆ ಸಾಕ್ಷಿ ಪ್ರಜ್ಞೆ ಇದೆಯಲ್ಲ, ಅದೇ ನಮ್ಮ ನಿಜವಾದ ಸ್ವರೂಪ. ಬನ್ನಿ, ಈಗ ಮಹಾರಾಜರ ಜ್ಞಾನದ ಅಂತಿಮ ಮತ್ತು ಬಹುಶಃ ಅತ್ಯಂತ ಶಕ್ತಿಯುತವಾದ ಸಂದೇಶದ ಕಡೆಗೆ ಹೋಗೋಣ. ಇಷ್ಟೊತ್ತು ಕೇಳಿದ ಎಲ್ಲಾ ಬೋಧನೆಗಳ ಸಾರಾಂಶ ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ, ಮುಕ್ತಿ ಅಥವಾ ಸ್ವಾತಂತ್ರ್ಯ ಅನ್ನೋದು ಎಲ್ಲೋ ದೂರದಲ್ಲಿರೋ ಗುರಿ, ಅದನ್ನ ಸಾಧನೆ ಮಾಡಿ ಒಂದು ದಿನ ಗಳಿಸಬೇಕು ಅಂತ. ಮಹಾರಾಜರು ಈ ಇಡೀ ಕಲ್ಪನೆಯನ್ನೇ ಪಕ್ಕಕ್ಕೆ ಸರಿಸಿಬಿಡ್ತಾರೆ. ಹಾಗಾದ್ರೆ ಮುಕ್ತಿ ಅನ್ನೋದು ಗಳಿಸೋ ವಸ್ತುವಲ್ಲ ಅಂದ್ರೆ ಮತ್ತೇನು? ಅದು ಒಂದು ದೃಢವಾದ ನಂಬಿಕೆಯ ವಿಷಯ, ಒಂದು ಅರಿವು. ಹೊರಗಡೆಯಿಂದ ಹೊಸದಾಗಿ ಏನನ್ನೂ ಪಡೆಯೋದಲ್ಲ, ಬದಲಿಗೆ ನಮ್ಮೊಳಗೆ ಈಗಾಗ್ಲೇ ಇರೋ ಸತ್ಯವನ್ನ ಒಪ್ಪುಕೊಳ್ಳೋದು ಅಷ್ಟೇ. ನಾನು ಈ ದೇಹ ಮನಸ್ಸು ಅಲ್ಲ, ನಾನು ಆ ಶುದ್ಧ ಪ್ರಜ್ಞೆ ಅನ್ನೋ ಅಚಲವಾದ ಆಳವಾದ ನಂಬಿಕೆ. ಇದೇ ಅವರ ಬೋಧನೆಯ ಪರಮಸತ್ಯ. ಸ್ವಾತಂತ್ರ್ಯ ಅನ್ನೋದು ನಾವು ಪ್ರಯಾಣ ಮಾಡಿ ತಲುಪಬೇಕಾದ ಒಂದು ಜಾಗ ಅಲ್ಲ, ಅದು ನಮ್ಮ ಮೂಲಭೂತ ಸಹಜವಾದ ಸ್ಥಿತಿ. ನಾವು ಯಾವತ್ತೂ ಪಂಜರದಲ್ಲೇ ಇರಲಿಲ್ಲ, ನಾವು ಅದನ್ನ ಹುಡುಕೊಂಡು ಹೋಗ್ಬೇಕಾಗಿಲ್ಲ. ನಾವು ಈಗಾಗ್ಲೇ ಮುಕ್ತರು ಅನ್ನೋದನ್ನ ಕೇವಲ ಗುರ್ತಿಸ್ಕೊಂಡ್ರೆ ಸಾಕು. ಈ ಒಂದು ಸುಂದರವಾದ ರೂಪಕದಂಡಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಇಲ್ಲಿ ಕೇಳಿದ ಈ ಮಾತುಗಳಿದಾವಲ್ಲ, ಇವು ಪ್ರಜ್ಞೆಯ ಬೀಜಗಳಿದ್ದಾಗೆ. ಅವು ನಮ್ಮೊಳಗೆ ಈಗ ಬಿತ್ತಲ್ಪಟ್ಟಿವೆ. ಅವುಗಳನ್ನು ನಾವು ಮರೆತ ಹಾಗೆ ಅನಿಸ್ಬೋದು. ಆದ್ರೆ ಅವು ಜೀವಂತವಾಗಿರ್ತವೆ ಮತ್ತು ಸರಿಯಾದ ಸಮಯಕ್ಕೆ ತಾವಾಗಿಯೇ ಮೊಳಕೆ ಒಡೆದು ಬೆಳಿತವೆ. ಎಲ್ಲವೂ ತಾನಾಗೇ ಆಗುತ್ತೆ. ನಾವು ಹೊಸದಾಗಿ ಏನೂ ಮಾಡಬೇಕಾಗಿಲ್ಲ. ಕೇವಲ ನಮ್ಮದೇ ಸಂಶಯಗಳ, ಆಲೋಚನೆಗಳ ಅಡ್ಡಗೋಡೆ ಕಟ್ಟಿ ಅದನ್ನ ತಡೆಯದೇ ಇದ್ರೆ ಸಾಕು. ನಮ್ಮ ನಿಜ ಸ್ವರೂಪವನ್ನು ಅರಿಯಲು ನಾವು ನಿಜವಾಗಿಯೂ ಸಿದ್ಧರಿದ್ದೇವೆಯಾ? ಇದೇ ಯೋಚಿಸಬೇಕಾದ ಪ್ರಶ್ನೆ. ನಮಸ್ಕಾರ.